ಇವಾಗ ಈ ಹೆಲ್ಮೆಟ್ನ ಅಪ್ಗ್ರೇಡ್ ಮಾಡೋ ಟೈಮ್ ಬಂದಿದೆ. ಫೈನಲಿ ಇವತ್ತು ಅರೈವ್ ಆಗಿದೆ. ಫುಲ್ ಖುಷಿ ಗುರು ನನಗಂತೂ. ಎಲ್ರಿಗೂ ನಮಸ್ಕಾರ. ಏನಪ್ಪ ಈ ವಿಡಿಯೋ ವಿಶೇಷ ಅಂತೀರಾ? ಸೊ ಇದು ಬಂದು ಡಿಫ್ರೆಂಟು, ಟ್ರಾವೆಲ್ ರಿಲೇಟೆಡ್ ಅಲ್ಲ, ಬಟ್ ನಾನು ತುಂಬ ದಿನದಿಂದ ಹೆಲ್ಮೆಟ್ ಅಪ್ಗ್ರೇಡ್ ಮಾಡಬೇಕಂತ ಇದೆ ನಂದು. ಯಾವುದಪ್ಪ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೂ ಮುಂಚೆ ಈ ಹೆಲ್ಮೆಟ್ ಬಂದು ಆಲ್ಮೋಸ್ಟ್ 6 years ಯೂಸ್ ಮಾಡಿದ್ದೀನಿ ಗುರು. ಅಂದರೆ ನಾನು ಬೈಕ್ ತೊಗೊಂಡು 6 ವರ್ಷ ಆಯಿತು, ಕಮ್ಮಿ ಅಂದ್ರೂ 6 ವರ್ಷ ಯೂಸ್ ಮಾಡಿದ್ದೀನಿ. ಸುಮಾರು ಒಂದು 30,000 ಕಿಲೋಮೀಟರ್ ರೈಡ್ ಮಾಡಿದ್ದೀನಿ ಇವಾಗವರೆಗೂ. ನನ್ನ ಹತ್ರ ಇರೋ R15 V3 ಏನಿದೆ, ಇವಾಗ ಈ ಹೆಲ್ಮೆಟ್ನ ಅಪ್ಗ್ರೇಡ್ ಮಾಡೋ ಟೈಮ್ ಬಂದಿದೆ. ಸೊ ಏನಕ್ಕೋಸ್ಕರ ಅಂತ ಅಂದರೆ, ಇದು ಆಲ್ಮೋಸ್ಟು 22.05 ಸರ್ಟಿಫಿಕೇಷನ್ ಇತ್ತು ECEಯಿಂದ. ಇದೂ ಒಳ್ಳೆ ಹೆಲ್ಮೆಟ್ಟೆ, ಬಟ್ ಏನಂದರೆ ಇದರಲ್ಲಿ ಸ್ವಲ್ಪ ವಿಂಡ್ ನಾಯ್ಸ್ ಬರುತ್ತೆ. ಒಂದು 120 ಆ ಥರ ಸ್ಪೀಡ್ಗೆ ಹೋದಾಗ ಬಜ್ಜಿ ನಾಯ್ಸ್ ಬರುತ್ತೆ ಇದರಲ್ಲಿ. ಇವಾಗ ನನ್ನ ಹೊಸ ಹೆಲ್ಮೆಟಲ್ಲಿ ಇರೋದಿಲ್ಲ. ಯಾವುದಪ್ಪ ಅಂತ ಕೇಳಿದ್ರೆ ಈ ಹೊಸ ಕಾರ್ಡಾ ಬಂದು ಆಲ್ಮೋಸ್ಟ್ ಇಂಡಿಯನ್ ಕಂಪ್ನಿನೇ, ಚೆನ್ನೈಯಲ್ಲಿದೆ. ಇವ್ರದ್ದು ಒಂದಷ್ಟು ಹೆಲ್ಮೆಟ್ ಸೆಗ್ಮೆಂಟ್ಸ್ ಇದೆ, ಬಟ್ ಅದರಲ್ಲಿ ನಾನು ತೊಗೊಂಡಿರೋದು ಬಂದು ಕಾರ್ಡಾ ಅವರ ಶಾಕ್ ವೇವ್ ಅಂತ. ಸೊ ಶಾಕ್ ವೇವ್ ಹೆಲ್ಮೆಟ್ ಹೇಗಿದೆ ಅಂತ ತೋರಿಸ್ತೀನಿ. ಅಡಿಷ್ನಲಿ ಇದಕ್ಕೆ ನಾನೊಂದು ವೈಸರ್ ತೊಗೊಂಡಿದ್ದೀನಿ, ಟಿಂಟೆಡು. ಈ ವೈಸರ್ ನೋಡಿ ಗುರು, ಇದನ್ನು ಹಾಕಿದ್ರೆ ಲುಕ್ ಅಂತೂ ಕ್ರೇಜಿ ಆಗಿರುತ್ತೆ. ಸೊ ಬನ್ನಿ ಇವಾಗ ಫೈನಲಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಆನ್ಲೈನ್ ಆರ್ಡರ್ ಮಾಡಿದ್ದೆ, ಫೈನಲಿ ಇವತ್ತು ಅರೈವ್ ಆಗಿದೆ. ಫುಲ್ ಖುಷಿ ಗುರು ನನಗಂತೂ. ಸೊ ಹೆಲ್ಮೆಟ್ ಬಾಕ್ಸಲ್ಲಿ ಹೆಲ್ಮೆಟ್ ಜೊತೆಗೆ ಒಂದು ಆ್ಯಂಟಿ ಫಾಗ್ ಏನು ಫಿಲಮ್ ಬರುತ್ತಲ್ಲ ಅದನ್ನು ಕೊಟ್ಟಿದ್ದಾರೆ. ಇದು ಫ್ರೀ ಆ್ಯಕ್ಚುಲಿ ಇನ್ಕ್ಲೂಡೆಡು. ಇದನ್ನ ಆಮೇಲೆ ನಾವು ಈ ಟ್ರಾನ್ಸ್ಪರೆಂಟ್ ವೈಸರ್ ಮೇಲೆ ಹಾಕಬೇಕಾಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ನಮ್ಮ ಹೆಲ್ಮೆಟ್ನ ನೋಡೋಣ ಬನ್ನಿ ಹೇಗಿರತ್ತಂತ. ಸೊ ಇದು ಬ್ಯಾಗ್ ಕೊಟ್ಟಿದ್ದಾರೆ, ಸಖತ್ತಾಗಿದೆ ಗುರು. ನೋಡ್ರಿ ಬ್ಯಾಗು. ಈಗ ಡಸ್ಟೆಲ್ಲ ಆಗುತ್ತಲ್ವಾ ಮನೇಲಿ ಇಡ್ತೀವಿ ಅಂದರೆ ಈ ಬ್ಯಾಗಲ್ಲಿ ಇಟ್ಬಿಟ್ಟು ಇಡ್ಬೋದು ಹೆಲ್ಮೆಟ್ನ. ಸೊ ಹೆಲ್ಮೆಟ್ ಅಂತೂ ಸಖತ್ತಾಗಿದೆ ಗುರು. ನಾನು ಆ್ಯಕ್ಚುಲಿ ಸ್ಟೋರ್ಗೆ ಹೋಗಿದ್ದೆ ಪರ್ಚೇಸ್ ಮಾಡೋಣ ಅಂತ. ಎಲ್ಲೂ ಸೈಜ್ ಇರಲಿಲ್ಲ ನನ್ನ ಸೈಜು. ಸ್ಟೋರಲ್ಲಿ ಇದನ್ನು ನೋಡಿ ನಾನು ಅಪ್ಗ್ರೇಡ್ ಆಗಬೇಕಂತ ಇದನ್ನೇ ಚೂಸ್ ಮಾಡಿ ಆರ್ಡರ್ ಮಾಡಿ ವೆಯ್ಟ್ ಮಾಡಿ ಇವತ್ತು ಬಂದಿದೆ. ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡ್ಬೋದು ಫುಲ್ ಟ್ರಾನ್ಸ್ಪರೆಂಟ್ ಇದು. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಹೇಳಿದ್ನಲ್ಲ, ವಿಂಡ್ ರೆಸಿಸ್ಟೆನ್ಸ್ಗೋಸ್ಕರ ತೊಗೊಂಡಿದ್ದೀನಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಬಟನ್ ಇರುತ್ತೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ವೈಸರ್ ಓಪನ್ ಆಗುತ್ತೆ. ಇಲ್ಲಾಂದರೆ ವಿಂಡ್ ಬ್ಲಾಸ್ಟ್ಗೆ ಒಂದೊಂದ್ಸಲಿ ವೈಸರ್ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಅದೊಂದು ಸೇಫ್ಟಿ ಇದೆ. ತುಂಬ ವೆಂಟ್ಸ್ ಇದೆ ಗುರು. ಇಲ್ಲಿ ನೀವು ನೋಡ್ತಾ ಇದ್ರೆ ನೋಡಿ, ಇಲ್ಲೊಂದು ವೆಂಟ್ ಇದೆ. ಸೊ ಇಲ್ಲೂ ಒಂದು ವೆಂಟ್ ಇದೆ. ತುಂಬ ಸಖತ್ತಾಗಿದೆ. ಪ್ಯಾಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಪ್ಯಾಡಿಂಗ್ ಅಂದ್ಕೊಳ್ರಿ. ಇದು ನನ್ನ XR ಸಖತ್ತಾಗಿದೆ. ಯಾಕಂದರೆ ನಾನು ಹಾಕ್ಕೊಂಡು ಟ್ರಯಲ್ ಮಾಡಿದ್ದೀನಿ. ಪೂರ್ತಿ ಈ ಡಿ-ಲಾಕ್ದು ಏನು ಮೆಟೀರಿಯಲ್ ಇದೆಯಲ್ಲ, ಇದೂ ಅಷ್ಟೇ ಸಖತ್ತಾಗಿದೆ. ಫೀಲ್ ಅಂತೂ ಪ್ರೀಮಿಯಂ ಫೀಲ್ ಕೊಡುತ್ತೆ ಅಂದ್ಕೊಳ್ಳಿ ಇದು ಹಾಕ್ಕೊಂಡ್ರೆ. ಮತ್ತು ಆ್ಯಕ್ಚುಲಿ ಇಲ್ಲೆಲ್ಲ ಸ್ಪೇಸ್ ಇದೆ. ಈಗ ನಾವು ಈ ಬ್ಲೂಟೂತ್ ಸ್ಪೀಕರ್ ಹಾಕ್ತೀವಿ ಅಂದರೆ ಹಾಕೋಬೋದು. ಸೇಮ್ ನಾನು XR ಹೆಲ್ಮೆಟಲ್ಲೂ ಹಾಕಿದ್ದೀನಿ, ಅದೇ ಥರ ಇಲ್ಲೂ ಇದೆ. ತೊಗೊಬೇಕು, ನಾನು ತಗೊಂಡಿಲ್ಲ. ಸೊ ಇದಕ್ಕೊಂದು ಒಳ್ಳೆ ಬ್ಲೂಟೂತ್ ಸ್ಪೀಕರು ಫಿಟ್ ಮಾಡಬೇಕು. ಫಿಟ್ ಅಂತೂ ಭಾರಿ ಸಖತ್ತಾಗಿದೆ ಗುರು. ನೋಡಿ, ಅಲ್ಲಾಡೋದಿಲ್ಲ, ಅಷ್ಟು ಕ್ಲೀನಾಗಿದೆ. ಮೋಸ್ಟ್ ಸೇಫ್ಟಿ ಏನು ಗೊತ್ತಾ ಈ ಹೆಲ್ಮೆಟ್ಗಳಲ್ಲಿ? ಸೇಫ್ಟಿ ಅಂದರೆ ಈ ಥರ ಡಿ-ಲಾಕ್ ಬರುತ್ತೆ. ಈ ಡಿ-ಲಾಕ್ನ ನಾವು ಸುಮ್ಮನೆ ಹಾಕೊಳ್ದಿರ ಇರ್ತೀವಿ. ಈ ಡಿ-ಲಾಕ್ನ ಕ್ಲೀನಾಗಿ ಲಾಕ್ ಮಾಡಿದ್ರೆ ಎಷ್ಟು ಸೇಫ್ಟಿ ಇರುತ್ತಂದರೆ ನೀವು ಎಳೆದ್ರೂ ಬರಲ್ಲ ಗುರು. ಆ ಥರ ಲಾಕ್ ಇದು ಡಿ-ಲಾಕು. ಸೇಫೆಸ್ಟ್ ಲಾಕ್ ಅಂತಾರೆ ಹೆಲ್ಮೆಟಲ್ಲಿ. ಈ ಡಿ-ಲಾಕ್ ಇರೋ ಹೆಲ್ಮೆಟ್ಸ್ನ ನೀವು ಮರಿದಿರ ತೊಗೊಳ್ಳಿ. ಯಾವುದೇ ಹೆಲ್ಮೆಟ್ ತೊಗೊಂಡ್ರು ಬೈಕ್ ಓಡಿಸ್ತಿರ್ತೀವಿ ಈ ಹೈವೇಲೆಲ್ಲ ಹೋಗ್ಬೇಕಾದ್ರೆ. ಬಟ್ ಡಿ-ಲಾಕ್ ಇರೋ ಹೆಲ್ಮೆಟ್ಸು ಜಾಸ್ತಿ ಸೇಫ್ಟಿ ಇರುತ್ತೆ. ನನಗಂತೂ ಭಾರಿ ಇಷ್ಟ ಆಯಿತು ಈ ಹೆಲ್ಮೆಟು. ಸೊ ಈ ಹೆಲ್ಮೆಟಲ್ಲಿ ಬಂದು ಒಳಗಡೆ ಒಂದು ಟಿಂಟೆಡ್ ಗ್ಲಾಸ್ ಇರುತ್ತೆ ನೋಡಿ. ಈ ಥರ ಮಾಮೂಲಿ ಬಿಸಿಲಲ್ಲೆಲ್ಲ ಹೇಗಿರುತ್ತೆ, ಇವಾಗ ನಿಮಗೆ ವೈಸರ್ ಬೇಡ ಟಿಂಟೆಡ್ ಅಂದರೆ ಈ ಥರದ್ದು ತೊಗೋಬೋದು. ಇದರಲ್ಲಿ ಈಗ ನಾರ್ಮಲಿ ಎಲ್ಲ ಅದರಲ್ಲೂ ಇದೆ, ನನ್ನ XRಲ್ಲೂ ಇದೆ. ಬಟ್ ಅಷ್ಟೊಂದು ನನಗೆ ಕ್ಲಾರಿಟಿ ಕಾಣೋದಿಲ್ಲ ಅದು. ಲೈಕ್ ಟಿಂಟೆಡ್ ವೈಸರ್ ಅಷ್ಟು ಕಂಫರ್ಟೇಬಲ್ ಇರೋಲ್ಲ. ಬಟ್ ಇದು ಸಖತ್ತಾಗಿದೆ ನೋಡಿ, ಮಾತ್ರ ಚೆನ್ನಾಗಿದೆ ಗುರು. ನನಗಂತೂ ಭಾರಿ ಇಷ್ಟ ಆಯಿತು. ಇವಾಗ ಬನ್ನಿ ವೈಸರ್ ಚೇಂಜ್ ಮಾಡಿಬಿಟ್ಟು ತೋರಿಸ್ತೀನಿ ಲುಕ್ ಹೇಗಿರುತ್ತಂತ. ಸೊ ರಿಮೂವ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಸೈಡಲ್ಲಿ ಒಂದು ಲಾಕ್ ಕೊಟ್ಟಿರ್ತಾರೆ ಗುರು. ಈ ಲಾಕ್ನ ಎಳೆದ್ಬಿಟ್ಟು ನೋಡಿ, ವೈಸರ್ನ ಎಳೆದ್ರೆ ಈ ಥರ ಬರುತ್ತೆ. ಹುಷಾರಾಗಿಡಿ, ಯಾಕಂದರೆ ಟ್ರಾನ್ಸ್ಪರೆಂಟು. ಸ್ಕ್ರ್ಯಾಚ್ ಆದರೆ ತಿರ್ಗಾ ರೀಪ್ಲೇಸ್ ಮಾಡಬೇಕು. ಸೇಫಾಗಿಲ್ಲಿಡೋದ. ಇದು ಬಂದು ನಾನು ಆಲ್ಮೋಸ್ಟ್ ಇರಿಡಿಯಮ್
ಒಂದೇ ಬರೋದು ಇದರಲ್ಲಿ, ಬ್ಲ್ಯಾಕ್ ಒಂದು ಬರುತ್ತೆ ಸ್ಮೋಕ್ ವೈಸರು, ಅದು ಬಿಟ್ಟರೆ ಟ್ರಾನ್ಸ್ಪರೆಂಟು, ಆಮೇಲೆ ಈ ಇರೇಡಿಯಮ್ ಒಂದು. ಅದರಲ್ಲಿ ಇರೇಡಿಯಮ್ ತೊಗೊಂಡೆ ಯಾಕಂದರೆ ಬ್ಲೂ ಹೆಲ್ಮೆಟ್ ಅಲ್ವಾ ಇದು, ಸಖತ್ತಾಗಿ ಕಾಣಿಸುತ್ತೆ ಅಂತ. ಬನ್ನಿ ಫಿಟ್ ಮಾಡಿ ತೋರಿಸ್ತೀನಿ ಈಗ. ಸ್ವಲ್ಪ ಹಿಂಸೆನೇ ಫಿಟ್ ಮಾಡೋದು ಯಾವುದೇ ಹೆಲ್ಮೆಟ್ ಆದ್ರೂ, ಬಟ್ ಒಂದೆರಡು ಸಲ ಹಾಕಿದ್ರೆ ರೂಢಿ ಆಗಿಬಿಡುತ್ತೆ. ಫೈನಲಿ ಫಿಟ್ ಮಾಡಿದ್ದೀನಿ ಈ ಹೊಸ ವೈಸರ್ನ. ಇದ್ರ ಮೇಲಿರೋ ಫಿಲ್ಮ್ ತೆಗಿಯೋಣ, ಇಲ್ಲಾಂದರೆ ಮಜಾನೇ ಇರಲ್ಲ ಗುರು ಅದು ಹೆಂಗಿರತ್ತೆ ಅಂತ. ಬನ್ನಿ ಇವಾಗ ಟ್ರಯಲ್ ನೋಡೋಣ ಹೇಗಿದೆ ಅಂತ. ಫಿಟ್ಟಿಂಗ್ ಇದೆ. ಇದು ಹೇಳದ್ನಲ್ವಾ, ಇಲ್ಲಿರೋದು ಇಲ್ಲಿ ಮೇಲೆ ಕೊಟ್ಟಿರ್ತಾರೆ, ಇದನ್ನ ಎಳೆದ್ರೆ ಒಳಗಡೆ ಇರೋದೊಂದು ಡಬಲ್ ವೈಸರ್ ಸನ್ಗ್ಲಾಸ್ ಥರ ಬರುತ್ತಿದ್ದು, ಎತ್ತಿದ್ರೆ ಮೇಲೆ ಹೋಗುತ್ತೆ. ಸೊ ನೋಡಿ ಹೇಗಿದೆ ಅಂತ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು ಗುರು, ಫಿಟ್ಟಿಂಗಿಂದ ಹಿಡ್ದು. ಪರ್ಫೆಕ್ಟ್ ಆಗಿದೆ, ಒಂದು ಚೂರು ಅಳ್ಳಾಡಲ್ಲ. ಸೊ ಹೆಲ್ಮೆಟ್ ತಗೋಬೇಕಿದ್ರೆ ಪರ್ಫೆಕ್ಟ್ ಸೈಜ್ ತಗೊಳ್ಳಿ. ಸ್ಟಾರ್ಟಿಂಗು ಇಲ್ಲೆಲ್ಲಾನು ಜಾಸ್ತಿ ಹಿಡಿಯುತ್ತೆ, ಬಟ್ ಆಮೇಲೆ ಒಂದು 2-3 ಯೂಸ್ ಆದಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಲೂಸ್ ಏನಾದ್ರು ತೊಗೊಂಡ್ರೆ ನಾವು ಹಿಂಗೆ ಅಳ್ಳಾಡಿದಾಗ ಅದೂ ಅಳ್ಳಾಡುತ್ತೆ, ಸೊ ಸೇಫ್ಟಿ ಇರಲ್ಲ ಅವಾಗ. ಕಾರ್ಡ ಬಂದು ಆಲ್ಮೋಸ್ಟ್ 50 ಗ್ರಾಮ್ ಜಾಸ್ತಿನೇ ಇದೆ. ನಾನು ನೋಟಿಸೇ ಮಾಡಿರಲಿಲ್ಲ, ಇದು 50 ಗ್ರಾಮ್ ಅಷ್ಟು ಮ್ಯಾಟ್ರ್ ಆಗಲ್ಲ. ಬಟ್ ಇನ್ನೊಂದು ಬಂದು ಹೇಳಬೇಕು, ಇದೆರಡು ಇಲ್ಲಿ ಎಳೆಯೋ ಥರ ಕೊಟ್ಟಿರ್ತಾರೆ. ಇದು ಬಂದು SOS ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ಇದನ್ನು ಎಳೆದ್ರೆ ಪ್ಯಾಡಿಂಗ್ ಹಂಗೆ ಬರುತ್ತೆ. ಈಗ ಆಕ್ಸಿಡೆಂಟ್ ಆದಾಗ ತೆಗಿಬೇಕಲ್ವಾ, ಲಾಕ್ ಹಾಕಿರ್ತೀವಿ, ತೆಗಿಯೋಕ್ಕಾಗಲ್ಲ, ತಲೆ ಅಳ್ಳಾಡಿಸ್ಬಾರ್ದು, ಅದೆಲ್ಲ ಇದ್ದಾಗ ಜಸ್ಟ್ ಇದನ್ನ ಪುಲ್ ಮಾಡಿದ್ರೆ ಈ ಕುಷನ್ ಏನಿದೆಯಲ್ಲ ಇದು ಆಟೋಮೆಟಿಕ್ಕಾಗಿ ಆಚೆ ಬರುತ್ತೆ. ಇದೆಲ್ಲ ಬಂದು ನೋಡಿ ಅಡ್ವಾಂಟೇಜ್ ಈ ಥರ ಇದ್ರೆ. ಸೊ ಇದೆಲ್ಲ ಇದೆ ಗುರು ಇದರಲ್ಲಿ. ಅಷ್ಟೇ ಅಲ್ಲ, ಇದು ಬಂದು ECE ಕಡೆಯಿಂದ 22.06 ಸರ್ಟಿಫಿಕೇಷನ್ ಆಗಿದೆ, ಮತ್ತು ISI ಕೂಡ ಇದೆ. ಒಳ್ಳೆ ಪರ್ಫೆಕ್ಟು ಡಾಟ್ ಸರ್ಟಿಫಿಕೇಷನು ಎಲ್ಲ ಇದೆ ಇದರಲ್ಲಿ ಗುರು. ಪರ್ಫೆಕ್ಟ್ ಹೆಲ್ಮೆಟ್ ಅಂದ್ಕೊಳ್ಳಿ, ಮಾತ್ರ ಕ್ರೇಜಿ ಆಗಿದೆ. ಸೊ ಹೆಲ್ಮೆಟ್ ಸಖತ್ತಾಗಿದೆ, ಆವಾಗಲೇ ಹೇಳ್ದಂಗೆ ನನಗಂತೂ ತುಂಬ ಇಷ್ಟ ಆಯಿತು ಗುರು. ಫಿಟ್ಟಿಂಗ್ ಅಂತೂ ಕ್ರೇಜಿ ಇದೆ. ರೈಡ್ ಮಾಡಿಲ್ಲ ಇನ್ನು, ರೈಡ್ ಮಾಡಿ ಎಕ್ಸ್ಪೀರಿಯನ್ಸ್ ಇನ್ನೊಂದು ವೀಡಿಯೋಲಿ ಹಾಕ್ತೀನಿ, ಯಾವ್ದಾದ್ರು ಶಾರ್ಟ್ ರೈಡ್ ಹೋಗ್ಬಿಟ್ಟು. ಬಟ್ ಸದ್ಯಕ್ಕೆ ನೀವೇ ನೋಡ್ಬೋದು, ಪರ್ಫೆಕ್ಟಾಗಿದೆ ಗುರು ಇದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.